ಹುಟ್ಟುವಾಗ ಒಬ್ಬನೇ, ಸಾಯುವಾಗ ಒಬ್ಬನೇ, ಸಂಸಾರ ಮಾಡುವಾಗ ಒಬ್ಬನೇ. ಹಾಗಿದ್ದಾಗ ಈ ರೈತ ಸಂಘಕ್ಕೆ ಒಬ್ಬನೇ ಅಧ್ಯಕ್ಷನಾಗಿರ್ಬೇಕು, ಅದು ನಾನಾಗಿರ್ಬೇಕು. ಬೆಂಕಿ ಹೊಟ್ಟೆ ಸುಂಟರಾಗಿ ಬಂದರು ಈ ಹಸಿರು ಟವೆಲ್ ನನ್ನ ಹೆಗಲ ಮೇಲೆ ಇರಲೇಬೇಕು. ವಜ್ರಕಾಂತ್, ಸುಂಟರ ಗಾಳಿಯಂತೆ ನಿನ್ನ ಜೊತೆ ಸುತ್ತಿಕೊಂಡಿರುವಾಗ, ಸುಟ್ಟು ಬರ್ನು ಮಾಡುವ ಶಕ್ತಿ ನನ್ನಲ್ಲಿರುವಾಗ, ಯಾವತ್ತಿದ್ದರೂ ನಿನ್ನ ಹೆಗಲ ಮೇಲೆ ಹಸಿರು ಟವಲು ರಾರಾಜಿಸುತ್ತದೆ. ಭಯ ಪಡಬೇಡ. ರೈತ ಸಂಘದ ಸದಸ್ಯರೆಲ್ಲ ನಮ್ಮ ಕಡೆನೇ ಸೆಳೆದಿದ್ದೇವೆ. ಇನ್ನೇನು ಆ ಸಾಕ್ಷಾತ್ ದೇವರೇ ಬಂದ್ರು ಗೆಲುವು ಮಾತ್ರ ನಮ್ಮದೇ. ಪಟ್ಟು ಮಾಡಿ ತೋರಿಸಿದ್ರೆ ಪಟ್ಟವನ್ನು ನುಂಗುತ್ತೇನೆ. ಅವರೆಷ್ಟು ಹಣ ಕೇಳ್ತಾರೋ ಅಷ್ಟು ಕೊಟ್ಟು ಬಿಡು. ವಜ್ರಕಾಂತ್, ಅದನ್ನು ಈಗಾಗಲೇ ನಾನು ಎಲ್ಲ ಹೊಂದಿಸಿ ಬಂದಂತಾಯಿತು. ಅದರ ಬದಲು ನೀವೇನು ಚಿಂತಿಸಬೇಡಿ, ಬನ್ನಿ ಹೋಗೋಣ. ಆಯ್ತು ಮೂಲಕ ಮುಂದಿನ ಮೀಟಿಂಗ್ ನಲ್ಲಿ ಎಲ್ಲರೂ ಮೀಟ್ ಆಗೋಣ.
ಮೋನಿಕಾ ಇಷ್ಟೇನಾ? ಆದರೆ ನಿನ್ನ ರಸಿಕನ ಮನ ಇನ್ನೂ ತನ್ನದಿಲ್ಲ. ಈ ಪ್ರೇಮ ಮರೆಯದ ಮನಸ್ಸಿನ ಸಂಗಮ. ನಿಮ್ಮ ಮನ್ಯಾಗ ಏನು ಅಕ್ಕಂಗಾರ ಹುಟ್ಟಾರಿಲ್ಲ? ಸುಡಗಾಡು ಕಾಯಲು ಸತ್ಯ ಹರಿಚಂದ್ರಿದ್ರೆ ಸುಡಗಾಡು ಚಂದ. ಅರಮನೆಯಲ್ಲಿ ಹಣ ಕಾಯಲು ಸೈನಿಕ ನಿಂತರೆ ಅರಮನೆ ಚಂದ. ಗುಡಿಯಲ್ಲಿ ಪೂಜೆರಿದ್ದರೆ ಗುಡಿ ಚಂದ. ಅದೇ ರೀತಿ ನೆಪೋಲಿಯನ್ ಅರಮನೆಯಲ್ಲಿ ರಾಣಿಯರಿದ್ದರು ಇನ್ನೂ ಚಂದ. ರಾಮ ಸ್ಟೇಜ್ ಮೇಲೆ ತಾಸು ಗಂಟೆ ಭಾಷಣ ಮಾಡಿ ಮೆರುತ್ತಿತ್ತ ನಿನ್ನ ಬಾಳು ನಾಯಿಯ ಬಾಳು. ಓಹೋ, ಇತ್ತ ಕಡೆ ಒಂದು ಯಾವುದು ಹಕ್ಕಿ ಬರ್ತಾ ಇದೆ. ಹಕ್ಕಿ ಜೊತೆ ಚಕ್ಕಂತ ಮಾಡಿ ಬಹಳ ದಿನಗಳಾಯ್ತು. ಓಹೋ, ಇವಳು ನಮ್ಮ ಪರ್ಸನಲ್ ಸೆಕ್ರೆಟರಿ ಚಾರ್ಲಿಯ ಮಗಳು. ಏನು ಮೈ ಕೈ ತುಂಬಿ ಬೆಳೆದು ನಿಂತಿದ್ದಾಳೆ. ಈ ಮಾವಿನ ಹಣ್ಣಿನ ರಸ ಇರಲೇಬೇಕು. ನಿಲ್ಲು ಚಂದ್ರ ಚಕೋರಿ. ನನ್ನ ಹೆಸರು ಚಂದ್ರ ಚಕೋರಿ ಅಲ್ಲ, ಮದ್ರಂಗಿ ಅಂತ ನನ್ನ ಹೆಸರು. ಬರ್ರಿ ವಾ. ಇತ್ತ ಚಂದುಳ್ಳ ಚಲಿಯರು ನೋಡ್ತಾ ಇದೆ ಮೊದಲ ಸಲ. ಈ ಚಿತ್ರ ಬಿಡಿಸಿದ ಕಲೆಗಾರನಿಗೆ ತುಂಬಾ ಥ್ಯಾಂಕ್ಸ್. ಈ ಚಿತ್ರ ನನ್ನ ಜೊತೆ ಸುಚಿತ್ರವಾಗಿರಬೇಕು. ನೋಡಿದನಿ, ನೀವು ನನ್ನ ತಂದೆಗೆ ದನಿ ಇರಬಹುದು, ಆದ್ರೆ ನನಗಲ್ಲ. ಸತ್ಯ ನ್ಯಾಯದ ಸೂತ್ರ, ಅನ್ಯಾಯ ಅಧರ್ಮದ ಮಟ್ಟ ಹಾಕುವ ಸೂತ್ರ. ಬಡವರಿಗೆ ರಾಕ್ಷಸ, ನಿನ್ನಂತ ಹೆಣ್ಣಿಗೆ ರಸಿಕರ ರಾಜ. ಸತ್ಯ ನ್ಯಾಯ ಸೂತ್ರ ಅಂತ ಒಬ್ಬ ಹೆಣ್ಣು ಮಗನ ಬಗ್ಗೆ ಅಪಹಾಸ್ಯ ಮಾಡಿ ಮಾತನಾಡ್ತಾ ಇದೆಯಲ್ಲ, ಸುಮ್ಮನೆ ಮರ್ಯಾದೆ ಕೊಟ್ಟು ಮಾತನಾಡು. ಏಯ್! ರಾಮಾಯಣದಲ್ಲಿ ಕದ್ದು ಹೋದ ಸೀತೆಯು ನೀನಲ್ಲ. ಬ್ರಿಟಿಷರು ಹೋರಾಡಿ ಕಿತ್ತೂರಿನ ಚೆನ್ನಮ್ಮನೂ ನೀನಲ್ಲ. ಎಂತ ಸೂರಾದಿಗಳ ಮಣ್ಣಾಗಿರುವಾಗ ಬಡವ ಶ್ರೀಮಂತರನ್ನದು ಬಿಟ್ಟು ನನ್ನ ಜೊತೆ ಬಂದರೆ ಸರಿ. ಕೇಳು, ನಿನಗೆ ಎಷ್ಟು ಹಣ ಬೇಕು ಕೇಳು. ಇವತ್ತೊಂದೇ ಒಂದು ದಿವಸ ನನ್ನ ಮಾತು ಕೇಳಲೇಬೇಕು. ನೋಡಿ ಶ್ರೀಮಂತ್ರೆ, ನೀವು ಶ್ರೀಮಂತರೇ ಇರಬಹುದು, ನಾವು ಬಡವರೇ ಇರಬಹುದು. ಶ್ರೀಮಂತಿಕೆ ಆಸೆಗಾಗಿ ನಾವು ಯಾವತ್ತೂ ಸೆರಗನ್ನು ಹಾಸೋದಿಲ್ಲ ಶ್ರೀಮಂತ್ರೆ. ಅಂದರೆ ನಿನಗೆ ಮರ್ಯಾದೆ ಅನುಭವಿಸಿದರೆ ಇಷ್ಟ ಆಗಲ್ಲ ಕಾಣುತ್ತದೆ. ಈ ದಟ್ಟವಾದ ಕಾರಣವನ್ನು ಹೊತ್ತುಕೊಂಡೋಗಿ ನಾನು ಆಸೆ ತೀರಿಸಿಕೊಳ್ಳಲೇಬೇಕು. ಬೇಡ ಶ್ರೀಮಂತ್ರೆ,
ಶ್ರೀಮಂತ್ರಿ, ನಿಮಗೆ ಕೈ ಮುಗಿದು ಬೇಡಿಕೊಳ್ತೇನೆ, ನನ್ನನ್ನು ಬಿಟ್ಟುಬಿಡಿ ಪ್ಲೀಸ್, ನನ್ನನ್ನು ಬಿಟ್ಟುಬಿಡಿ ಶ್ರೀಮಂತ್ರಿ. ಓಹೋ, ಇವನ ತಂದೆ ಚಾರ್ಲಿ ಇತ್ ಕಡೆ ಬರ್ತಾ ಇದ್ದಾನೆ. ನೋಡು ಮಧುರಂಗಿ, ಈ ವಿಷಯವನ್ನು ನಿನ್ನ ತಂದೆಗೆ ಹೇಳಿದ್ರೆ ನಿನ್ನ ತಂದೆ ಪ್ರಾಣ ಯಮಲೋಕಕ್ಕೆ, ಈ ನಿನ್ನ ಶೀಲ ಕಾಮಲೋಕಕ್ಕೆ. ಇಲ್ಲ ಸಾವುಕಾರ, ಹೇಳೋದಿಲ್ಲ, ಬಿಟ್ಟುಬಿಡಿ, ನಾನು ಯಾವತ್ತೂ ಹೇಳೋದಿಲ್ಲ, ಬಿಟ್ಟುಬಿಡಿ ಶ್ರೀಮಂತ್ರಿ. ಮದರಂಗಿ, ನನ್ನ ಕೂಸ ಎಲ್ಲಿ ಹಾಳಾಗಿ ಹೋಗೈತು ಏನು, ಅದ ಆರಾಗ ಹುಟ್ಟಿದ್ದ ಅಂತಾನ. ಅಪ್ಪಾಜಿ, ನಾನು ದಾರಿಲಿ ಹೊರಟಿದ್ದೆ, ಅಷ್ಟರಲ್ಲಿ ನಿನ್ನ ಸಾವುಕಾರ ಭೇಟಿಯಾದ್ರು. ಚಾರ್ಲಿ, ಏನು ಚೆನ್ನಾಗಿ ಬೆಳೆಸಿದ್ದು ಈ ಪೀಸನ್ನ. ಇವತ್ತು ರಾತ್ರಿ ನಾನು ಅರಮನೆಗೆ ಕರೆಸ್ಕೊಂಡು ಬಾ, ಉಡುಗೊರೆ ಕೊಟ್ಟು ಕಳಿಸುತ್ತೇನೆ. ಮಗಳ, ನೀ ಇಲ್ಲೇ ಅದಿ ಯವ್ವ. ಸಾವುಕಾರ ಇಲ್ಲದ. ನಮಸ್ಕಾರ ಇದ್ದಾನೆ. ನಮಸ್ಕಾರ ಇದ್ದಾನೆ. ಯಾಕೋ ಚಾರ್ಲಿ, ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲ ತಾನೆ? ಮಗಳ ಮದರಂಗಿ, ಅಪ್ಪಾಜಿ, ನೀನ ಮನಿ ಕಡೆ ನಡಿ. ಹಿಂಗು ಸಿಂಗಲ್ ಆಗಿ ದಾರ್ಯಾಗ ನೀ ಒಬ್ಬದ ನಿಲ್ಲುದಲ್ಲ, ದೊಡ್ಡವ್ರು ಮನಿ ಕಡೆ ನಡಿಯವ್ವ. ನೀ ಈ ಕಾಮ ತುಂಬಿದ ನಿನ್ನ ನಾಯಿ ಸಾವುಕಾರ ನನ್ನ ಮೈ ಮೇಲೆ ಬೋಗ್ಲಕ್ಕೆ ಬಂದಿತ್ತು, ಅದಕ್ಕೆ ನಾನು ಹೊರಡ್ತೀನಿ, ಮನೆಗೆ ಬಂದ ಮೇಲೆ ಹೇಳ್ತೀನಂತ. ಚಾರ್ಲಿ, ಎಷ್ಟು ಚೆನ್ನಾಗಿ ಬೆಳೆದಿದೆಯೋ ನಿನ್ನ ಪೀಸ. ನೀ ಬರೆದ ಚಿತ್ರಕ್ಕೆ ನಾ ಬಣ್ಣ ಆದಷ್ಟು ಬೇಗ ಹಚ್ಚಲೇಬೇಕು. ಸಾವುಕಾರ ಅದನ್ನ ಬೆಳೆಸ್ಬೇಕಾರ ಅಷ್ಟು ಎಷ್ಟು ಕಷ್ಟಪಟ್ಟಿಲ್ಲ ನೋಡ್ರಿ, ಅದೇನು ಸಾಮಾನ್ಯ ತೆಗೆದಲ್ಲ ಅದು. ನೋಡು ಚಾರ್ಲಿ, ಆದಷ್ಟು ಬೇಗ ನಾ ಬರೆದ ಕಟ್ಟಿಗೆ ಹಚ್ಚಿ ಹಾಡಲೇಬೇಕು. ನೋಡ್ತಾ ಇರು, ದೇಶಕ್ಕೆ ಒಬ್ಬನೇ ಪ್ರಧಾನಿ, ರಾಜ್ಯಕ್ಕೆ ಒಬ್ಬನೇ ಮಂತ್ರಿ, ತಾಲೂಕಿಗೆ ಒಬ್ಬನೇ ಶಾಸಕ, ಈ ನಾಟಕಕ್ಕೆ ಒಬ್ಬನೇ ಖಳನಾಯಕ, ಅದು ನಾನಾಗಿರಬೇಕು. ಆದಷ್ಟು ಬೇಗ ಹುಲಿಯರಿಗೆ ಅಂತ್ಯ ಹಾಡಿ. ಈ ನಾಟಕಕ್ಕೆ ಅಂತ್ಯ ಹಾಡದಿದ್ದರೆ ನನ್ನ ಹೆಸರು ಕಣ್ಣಿಟ್ಟ ಕಾಳಿಂಗ ಸರ್ಪ ವಜ್ರಕಾಂತನೇ ಅಲ್ಲ. ಸ್ವಕ್ ಬಂದ ಕೋನ ಹೆಂಗ ಕಡಿಸ್ಬೇಕನ್ನೋದು ನನಗೆ ಚೆನ್ನಾಗಿ ಗೊತ್ತಾಯ್ತು. ಏನೋದು? ಆ ಕ್ವಾನಿಗೆ ಸುಣ್ಣದ ನೀರ ಕುಡಿಸಿ ಯಾವ ಟೈಮ್ದಾಗ ಕಡಿಸ್ಬೇಕನ್ನೋದು ನನಗೆಲ್ಲ ಚೆನ್ನಾಗಿ ಗೊತ್ತಾಯ್ತು. ಸಾವುಕಾರ, ನೀವೇನು ಹಂಗ ನೀವು ಹಾವಿನ ಬಾಲ ಮುಟ್ಟಿರ್ಬೇಕ, ಹಾವಿನ ಹೆಡೆಯನ್ನು ಮುಟ್ಟಿಲ್ಲ ನೀವು. ಅಂದ್ರೆ ನಿನ್ನ ಮಾತಿನ ಅರ್ಥ ನೀನು ರಾಮನಿಗೆ ಕೊಟ್ಟ ಶಿಕ್ಷೆ ನಾ ಗಡ್ಡ ಸರ್ಪಣ್ಣ ಹಾಗೆ ಮಾಡ್ತಾನೆ. ಚಾರ್ಲಿ, ಅದಕ್ಕೂ ಸದ್ಯದಲ್ಲಿ ಟೈಮ್ ಅಂತ ಬಂದೇ ಬರುತ್ತದೆ. ದೇಶಕ್ಕೆ ಒಬ್ಬನೇ ಪ್ರಧಾನಿ, ರಾಜ್ಯಕ್ಕೆ ಒಬ್ಬನೇ ಮಂತ್ರಿ, ತಾಲೂಕಿಗೆ ಒಬ್ಬನೇ ಶಾಸಕ, ನಾಟಕಕ್ಕೆ ಒಬ್ಬನೇ ಖಳನಾಯಕ, ಅದು ನಾನಾಗಿರ್ಬೇಕು. ಆದಷ್ಟು ಬೇಗ ಹುಲಿಯನಿಗೆ ಅಂತ್ಯ ಹಾಡಿ. ಈ ನಾಟಕಕ್ಕೆ ಅಂತ್ಯ ಬರೆಯದಿದ್ದರೆ ನನ್ನ ಹೆಸರು ವಜ್ರಕಾಂತನೇ ಅಲ್ಲ. ಯಪ್ಪ ದನಿ, ಅಯ್ಯಪ್ಪ ಈ ಕಡೆ ಬರಾಕೈತೇನು, ಈ ಕಡೆ ಬರಾಕೈತಿ. ನನಗೆ ಯಾಕೋ ಎದರಿಗೆ ಬರಾಕೈತಿ, ದೊಡ್ಡ ಎದರಿಗೆ ಬರಾಕೈತಿ. ನನಗೆ ನಾನು ಸಂಡಾಸ ಆಗೈತಿ ಈಗ. ಓ ಚಾರ್ಲಿ, ಎದುರಾಳಿಗೆ ಅಂದ್ರು ಆ ಜಯಮನ ನಂದಲ್ಲ. ಹುಲಿ ಅಷ್ಟೇಕೋ, ಅವರಪ್ಪ ಬಂದರು ಹೆದರುವುದಿಲ್ಲ. ಲೇ ರಾಮರ್ನನ ಮಗನೇ,
ಇದು ಸ್ವಾತಂತ್ರ್ಯ ಹೋರಾಟಗಾರ ರಕ್ತದಲ್ಲಿ ಹುಟ್ಟಿ ಬಂದ ಹುಲಿಯೇ. ಎಚ್ಚರ ಮಾತನಾಡಿದ್ರೆ ನಿನ್ನ ಕತ್ತರಿಸಿ ಹಾಕ್ತೀನಿ ಮಗಳ ಎಚ್ಚರ. ನನಗೆ ಎಚ್ಚರಳುವ ಹುಚ್ಚು ನಾಯಿ ನನ್ನ ಮಗನೇ. ಎಲ್ಲಿದೆ ನಿನ್ನ ರೈತ ಸಂಘದ ಅಧ್ಯಕ್ಷ? ನಿನ್ನ ಅಧ್ಯಕ್ಷ ಸ್ಥಾನ ನಾಯಿ ಪಾರಾಗಿದೆ. ಹುಚ್ಚು ನಾಯಿ, ರೈತರೇ ನನ್ನ ದೇವರು, ರೈತ ಸಂಘವೇ ನನ್ನ ದೇವಾಲಯ. ಅವರ ಬಗ್ಗೆ ಏನಾದ್ರೂ ಹೀಯಾಸಿ ಮಾತನಾಡಿದ್ರೆ ನಿನ್ನ ಕತ್ತರಿಸಿ ಹಾಕ್ತೀನಿ ಎಚ್ಚರ. ನಿನ್ನ ಎಚ್ಚರಿಕೆ ಹೆದರಿ ಕೈಯಲ್ಲಿ ಬಳೆ ತೊಟ್ಟಿಲ್ಲ ಕಣೋ. ಒಂದೇ ವಾರದಲ್ಲಿ ಅಧ್ಯಕ್ಷ ಸ್ಥಾನ ನನಗೆ ಬಿಟ್ಟು ಕೊಟ್ಟರು ಸಭೆ. ಇಲ್ಲದಿದ್ದರೆ ನಿಮ್ಮ ಹೆಣದ ಮೇಲೆ ಅಧ್ಯಕ್ಷ ಸ್ಥಾನ ನಾನು ಮಾಡಬೇಕಾಗುತ್ತದೆ. ಎಚ್ಚರ. ಬಲಿ ಕೊಡುವ ಕುರಿ ನೀನಾಗುತ್ತೋ, ನಾನು ನೋಡೇ ಬಿಡುತ್ತೇನೆ. ಓಯ್ ಚಾರ್ಲೆ, ತೆಗೆದುಕೊಂಡು ಬಾ ಬಂದಕ್ಕನ್ನ, ಹಾಕಿಬಿಡಿ ಮಗನೇ ಗುಂಡನ್ನ. ಹಾ, ಒಮ್ಮೆ ಕಲಾಸ ಹಾಕಿ ಈಗ. ಹೆಣ್ಣಿನ ಮಗನ ಹೆಂಗಸರ ಹಾಗೆ ಬಂದೂಕನ್ನು ತೋರಿಸಿದ್ರೆ ಹೆದರಿ ಓಡಿ ಹೋಗುವ ಹೇಡಿಯಲ್ಲ ಈ ಹುಲಿಯ. ನಿನ್ನ ಬಂದೂಕಿನಲ್ಲಿ ಇರುವುದು 12 ಗುಂಡು. ನನ್ನ ಎದೆಯನ್ನು ಬಗೆದರು ಅದು ಈ ನಿನ್ನ ಪಾತ್ರ ಪ್ರಸಾದದಲ್ಲಿ ನಿನ್ನನ್ನು ಕತ್ತರಿಸಿ ಬಿಡಲಾರೆ. ತಾಯಿ ಮಹಿಷಾಸುರ ದೇವಾಸುರನ್ನು ಚಕ್ರಾಸುರ ಸಂಹಾರ ಮಾಡುವ ಆ ಶನಿ ಅಡ್ಡು ಬಂದ್ರು ನಿನ್ನನ್ನು ಅಡ್ಡಾಡುವುದಾಗಿ ಕತ್ತರಿಸದೇ ಬಿಡಲಾರೆ. ನೀನು ಮಾಡುತ್ತಿರುವ ಒಂದೊಂದು ಕೆಲಸಕ್ಕೆ ಅಡ್ಡಗಳು ಹಾಕಿ ನಮ್ಮೂರ ಅಗಸಿ ಬಾಗಿಲಿಗೆ ನಿನ್ನ ಹೆಣವನ್ನು ಹಾಕಲಿಲ್ಲ. ಹುಲಿ ಕಾಡು ಹುಲಿಗಳ ಜೊತೆ ಕಾದಾಡೋ ಹುಲಿನೇ ಅಲ್ಲ. ಬರ್ತೀನಿ. तेरा नाम हुलिया है ना? इस चूते का नाम भी हुलिया है बे. ए चार्ले, ए ಚಾರ್ಲಿ, ಇನ್ನು ನಾ ಬರೆದ ಕತೆ ಅಂತ್ಯ ಆಡಿಲ್ಲ. ಆದಷ್ಟು ಬೇಗ ಈ ಸೊಳೆಗಳನ್ನು ಸುಡುಗಾಡಕ್ಕೆ ಅಟ್ಟೆ ಇವನ ಗೋರಿಯ ಮೇಲೆ ಶ್ರೀಮಂತಿಗೆ ದರ್ಬಾರ್ನ ಮಾಡಲಿಲ್ಲ. ನನ್ನ ಹೆಸರು ವಜ್ರಕಾಂತನೇ ಅಲ್ಲ. ಆ ಕ್ವಾಣಿ ಸುಣ್ಣದ ನೀರು ಗುಡಿಸಾಕಿನ ಯಾವ ಟೈಮ್ದಾಗ ಕಡಿಬೇಕು ಅನ್ನೋದ ಬರ್ತಾನೆ. ನೋಡು ಚಾರ್ಲಿ, ಆದಷ್ಟು ಬೇಗ ಬಾಂಬೆಯಿಂದ ಚಾಣಾಕ್ಷರನ್ನು ಕರೆಸಿ ಈ ಹುಲಿಯಾಗಿ ಅಂಟ ಹಾಡೆ ಇವರನ್ನೆಲ್ಲ ಸರ್ವನಾಶ ಮಾಡಿ ಈ ಊರಿಗೆ ಅಧ್ಯಕ್ಷ ನಾನಾಗಲೇಬೇಕು. ಹಾ, ಅದಕ್ಕೊಂದು ಪ್ಲಾನ್ ಅನ್ನು ಹಾಕು. ಆಯ್ತ್ರಿ.